ಹೌದು, ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂಧನ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನ ಇಂಧನ ಸಚಿವ ಕೆಜೆ ಜಾರ್ಜ್ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಇಂಧನ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು, ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ಶಾಸಕರು ಭಾಗವಹಿಸಿದ್ರು. ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕಗಳನ್ನು ಜಿಲ್ಲೆಯಲ್ಲಿ ಸ್ಥಾಪಿಸುತ್ತಿದ್ದು, ಇದಕ್ಕೆ ಅಗತ್ಯವಿರುವ ಭೂಮಿಯನ್ನ ಗುರುತಿಸಿ ವಶಕ್ಕೆ ಪಡೆಯುವಂತೆ ಈಗಾಗಲೇ ಇಂಧನ ಇಲಾಖೆ ಸೂಚಿಸಿದ್ದು, ಜಿಲ್ಲಾಡಳಿತ ಗುರುತಿಸಿರುವ ಜಾಗ ಅರಣ್ಯ ಇಲಾಖೆಗೆ ಸೇರಿದ್ದು ಎಂಬ ಕಾರಣಕ್ಕೆ ಸಭೆಯಲ್ಲಿ ಸಚಿವರು ಗರಂ ಆಗುವ ಪರಿಸ್ಥಿತಿ ನಿರ್ಮಾಣವಾಯಿತು. ಚಿಂತಾಮಣಿ ತಾಲೂಕಿನಲ್ಲಿ ಸೋಲಾರ್ ಉತ್ಪಾದನಾ ಘಟಕ ಸ್ಥಾಪಿಸಲು ಗುರುತಿಸಿರುವ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ. ಸಾಮಾಜಿಕ ಅರಣ್ಯ ಪ್ರದೇಶವಾಗಿರುವ ಕಾರಣ ಅಲ್ಲಿ ಸೋಲಾರ್ ಘಟಕ ಸ್ಥಾಪಿಸಲು ಸಾಧ್ಯವಿಲ್ಲ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳು ಸಚಿವರಿಗೆ ಮನವಿ ಮಾಡಿದ್ರು. ಇದರಿಂದ ಕೆರಳಿದ ಸಚಿವರು ಅರಣ್ಯ ಭೂಮಿಯಲ್ಲಿ ನೀವು ಎಷ್ಟು ಮರಗಳನ್ನು ಬೆಳೆಸಿದ್ದೀರಿ ಎಂದು ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರ ನೀಡಿದ ಎಸಿಎಫ್, ಹೊಂಗೆ ಮರಗಳನ್ನು ಬೆಳೆಸಲಾಗಿದೆ ಎಂದಾಗ ಅವು ಮರಗಳೇ ಅಲ್ಲ, ಅದು ಕಾಡೂ ಅಲ್ಲ. ಇವರು ಸರ್ಕಾರದ ಅನುದಾನ ದುರ್ಬಳಕೆ ಮಾಡಿದ್ದಾರೆ, ಅದನ್ನ ತನಿಖೆ ಮಾಡಿದ್ರೆ ಎಲ್ಲವೂ ಹೊರಬರಲಿದೆ ಎಂದು ಹೇಳಿದ್ರ. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಸಿಎಫ್ಒ 1999ರಿಂದ 2000ರಲ್ಲಿ 5 ಲಕ್ಷ ವೆಚ್ಚ ಮಾಡಿ 25 ಎಕರೆಯಲ್ಲಿ ಅರಣ್ಯ ಬೆಳೆಯಲಾಗಿದೆ ಎಂದು ವಿವರ ನೀಡಿದ್ರ. ಇದರಿಂದ ಮತ್ತಷ್ಟು ಕೆರಳಿದ ಸಚಿವರು 1999ರಲ್ಲಿ ನೀವು ಅಧಿಕಾರಿಯಾಗಿ ಇದ್ದರೆ ಯಾರೋ ಮಾಡಿದ ಕೆಲಸವನ್ನ ನೀವು ಯಾಕೆ ಸಮರ್ಥಿಸಿಕೊಳ್ಳುತ್ತಿದ್ದೀರಿ ಎಂದು ಖಾರವಾಗಿಯೇ ಮರುಪ್ರಶ್ನೆ ಮಾಡಿದ್ರ. ಅಲ್ಲದೆ ಅಲ್ಲಿ ಯಾವ ಮರ ಇದೆ, ಹೊಂಗೆ ಮರವಾ, ಅದು ಒಂದು ಮರವಾ ಎನ್ನುವ ರೀತಿಯಲ್ಲಿ ಸಚಿವರು ಮಾತನಾಡಿದ್ರ. ಜೊತೆಗೆ ಕೂಡಲೇ ಆ ಭೂಮಿಯಲ್ಲಿ ಸೋಲಾರ್ ಘಟಕ ಸ್ಥಾಪಿಸಿ ಯಾರಾದರೂ ಬಂದು ಅಡ್ಡಿಪಡಿಸಿದ್ರೆ ಪೊಲೀಸರಿಗೆ ದೂರು ನೀಡಿ ಎಂದು ಇಂಧನ ಸಚಿವ ಜಾರ್ಜ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರ. ಈ ವೇಳೆ ಮಧ್ಯ ಪ್ರವೇಶ ಮಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಕಲ್ಲು ಬಂಡೆಗಳಲ್ಲಿ ಮರ ಬೆಳೆಸಲು ಸಾಧ್ಯವಿದೆಯೇ? ಹಾಗೆ ಬೆಳೆಸಿದ್ದರೆ ಪ್ರಶಸ್ತಿ ಕೊಡಿಸುತ್ತೇನೆ ಎಂದು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಗರಂ ಆದ್ರ. ನಮಗೆ ಪವರ್ ಬರಬೇಕಲ್ಲ, ನಾವು ಈಗ ಮಾಡದೇ ಇದ್ರೆ ಆ ಸೆಂಟ್ರಲ್ ಗೌರ್ಮೆಂಟ್ ಸಬ್ಸಿಡಿ ಮತ್ತು ನಮ್ಮ ಇದನ್ನೆಲ್ಲ ನಾವು ಲಾಸ್ ಆಗ್ತದೆ. ಇವರೆಲ್ಲ ಆನ್ಸರ್ ಮಾಡ್ತಾರೆ ಅದಕ್ಕೆ. ಅಂದ್ರೆ ನೀವು ಹೇಳ್ತಿರಲ್ಲ, ನೀವು ಯಾವ ಮರ ಇದೆ ಅಂತ ಹೇಳ್ರಿ ನನಗೆ. ಹೊಂಗೆ ಇದೆ ಅಂತ, ಯಾವ ಹೊಂಗೆ ಇದೆ? ಈಗ ನೀವು ಬೇಕಾದ್ರೆ ನಾಳೆ ಒಂದು ಇನ್ಸ್ಪೆಕ್ಷನ್ಗೆ ಹೋಗಿ, ಐ ಆಮ್ ರೆಡಿ ಟು ಕಮ್. ಐ ರಿಕ್ವೆಸ್ಟ್ ದ ಫಾರೆಸ್ಟ್ ಮಿನಿಸ್ಟರ್ ಆಲ್ಸೋ ಟು ಕಮ್. ಅವ್ರನ್ನ ರಿಕ್ವೆಸ್ಟ್ ಮಾಡ್ಬಿಟ್ಟು ಬೇಕಾದ್ರೆ ಒಂದು ನಾವು ಹೋಗ್ಬಿಟ್ಟು ಒಂದು ಇನ್ಸ್ಪೆಕ್ಷನ್ ಮಾಡೋಣ, ಇವ್ರು ಆನ್ಸರ್ ಮಾಡಲಿ. ಈಗ ನಾನೇನು ಹೇಳ್ತಾ ಮತ್ತೆ ಇವ್ರು ಹೇಳ್ತಾರಲ್ಲ, ಅದನ್ನ ಇದು ಮಾಡಿ ವ್ಯಾಲ್ಯೂಯೇಷನ್ ಮಾಡಿ ಇವ್ರು ಮಾಡಿ ಅದೆಲ್ಲ ಕಾಣಬೇಕಾಗಿಲ್ಲ. ನಮ್ಮ ಇದು ಕೊಟ್ಟಿದಾರಲ್ಲ, ಯು ಕ್ಯಾನ್ ಗೋ ಅಹೆಡ್ ವಿತ್ ದ ಥಿಂಗ್. ಗೊತ್ತಾಯ್ತು, ಹೇಳ್ಬಿಟ್ರಲ್ಲ, ನಾನು ಹೇಳ್ತಾ ಇದ್ದೀನಿ, ಯು ಕ್ಯಾನ್ ಗೋ ಅಹೆಡ್ ವಿತ್ ದ ಥಿಂಗ್. ಯಾರಾದ್ರೂ ಇದು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಲ್ಯಾಂಡಲ್ಲಿ ಬಂದ್ಬಿಟ್ಟು ಅಡ್ಡಿಪಡಿಸ್ತಾ ಇದ್ದಾರೆ. ಅದು ದೊಡ್ಡ ಯಾವ ಮರದ್ದು ಡಿಎಂ ಪರ್ಮಿಷನ್ ಪರ್ಮಿಷನ್ ಬೇಕಾದ್ರೆ ಮರ ಯಾವುದಿಲ್ಲ. ಇದು ಕುರ್ಚಿನ ಗಿಡಗಳಿಲ್ಲ. ನಿಮ್ಮ ಲ್ಯಾಂಡ್ ಮೇಲೆ ನೀವು ರೈಟ್ ಕ್ಲೇಮ್ ಮಾಡಿ, ಅದನ್ನ ನಾವು ಯಾರು ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಮ ಲ್ಯಾಂಡ್ ಅಲ್ಲದೆ ಇರ್ತಕ್ಕಂಥದ್ದು ಇವತ್ತು ಎನ್ಕ್ರೋಚ್ಮೆಂಟ್. ಯಾರಿಂದ ಎನ್ಕ್ರೋಚ್ಮೆಂಟ್? ನೀವು ಹೇಳಿದ್ರೆ ಎನ್ಕ್ರೋಚ್ ಆಗ್ಬಿಡುತ್ತೆ ಅಂತ. ಇವತ್ತು ಎನ್ಕ್ರೋಚ್ಮೆಂಟ್ ಮಾಡ್ತಾ ಇರೋರು ಯಾರು? ಇವತ್ತು ಯಾರು ಎನ್ಕ್ರೋಚ್ಮೆಂಟ್? ಯಾರನ್ನ ಪಬ್ಲಿಕ್ ಪರ್ಸನ್ ಎನ್ಕ್ರೋಚ್ಮೆಂಟ್ ಮಾಡ್ತಾ ಇದ್ದಾರಾ? ಇಲ್ವಲ್ಲ. ಸರ್ಕಾರಿ ಉದ್ದೇಶ ತಾನೆ, ಸರ್ಕಾರ ತಾನೇ ಜಾಗ. ಸರ್ಕಾರ ಕೊಟ್ಟಿರುವಂಥದ್ದು ಲೆಜಿಟಿಮೇಟ್ಲಿ ಸರ್ಕಾರ ಕೊಟ್ಟಿರುವಂಥದ್ದಕ್ಕೆ ವಿರೋಧ ಮಾಡಕ್ಕೆ ನೀವು ಉದ್ದೇಶ ಏನಿತ್ತು? ಪ್ರೈವೇಟ್ನವರು ಎನ್ಕ್ರೋಚ್ ಮಾಡ್ತಾರೆ, ಅದು ಆಗ್ತಿರ ಇರಲಿ ಅಂತ ಇವತ್ತು ಹೋಗಿ ಅದಕ್ಕೆ ಒಪ್ಕೊಳ್ಳೋಣ. ಹಂಗನ್ಬಿಟ್ಟು ಯು ಕೆನಾಟ್ ಕ್ಲೇಮ್ ರೈಟ್. ಆಲ್ವೇಸ್ ಕ್ಲೇಮ್ ಮಾಡೋಕ್ಕಾಗತ್ತ? ನೀವು ರೈಟ್ ಅದ್ರ ಮೇಲೆ ಮಾಡಕ್ ಬರೋದಿಲ್ಲ. ಅದರಿಂದ ಸುಮ್ಮನೆ ಇವೆಲ್ಲ ಮಾಡಕ್ ಬರ್ಬಿಟ್ಟು ಈಗ ಗೋಯ ಬಿದ್ದತಿ ಸುಮ್ಮನೆ ಅವ್ರನ್ನ. ಅಲ್ಲಿ ಸುಮಾರು 300 ಎಕರೆ ಭೂಮಿ ಇದೆ ಎಂದು ಕಂದಾಯ ಅಧಿಕಾರಿಗಳು ಹೇಳುತ್ತಿದ್ದಾರೆ. ನಮಗೆ ಸೋಲಾರ್ ಘಟಕ ಸ್ಥಾಪನೆ ಮಾಡಲು ಬೇಕಿರುವುದು ಕೇವಲ 35 ಎಕರೆ ಮಾತ್ರ ಎಂದು ಸಚಿವರು ಹೇಳಿದಾಗ ಮಧ್ಯಪ್ರವೇಶ ಮಾಡಿದ ಇಂಧನ ಇಲಾಖೆ ನಿರ್ದೇಶಕ ಪಂಕಜ್ ಕುಮಾರ್ ಪಾಂಡೆ, ನಿಮ್ಮ ಜಿಲ್ಲೆಯಲ್ಲಿ ಸೋಲಾರ್ ಘಟಕ ಸ್ಥಾಪನೆ ಮಾಡಲು ಭೂಮಿ ನೀಡದಿದ್ದರೆ ನಿಮ್ಮ ಜಿಲ್ಲೆಗೆ ವಿದ್ಯುತ್ ನೀಡಲು ಸಾಧ್ಯವಿಲ್ಲ ಎಂದು ಹೇಳಿದ್ರ. ಈ ಎಲ್ಲ ಬೆಳವಣಿಗೆಗಳಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಅನಿವಾರ್ಯವಾಗಿ ಮತ್ತೊಂದು ಜಾಗದಲ್ಲಿ ಭೂಮಿ ನೀಡುವುದಾಗಿ ಒಪ್ಪಿಗೆ ನೀಡಿದ್ರ. ಇದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳು ಭೂಮಿ ನೀಡಲು ಒಪ್ಪಿದ್ದಾರೆ. ಅಲ್ಲಿ ಸೋಲಾರ್ ಘಟಕ ಸ್ಥಾಪನೆಯಾಗಲಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಘೋಷಣೆ ಮಾಡಿದ್ರ. ಉಳಿದಂತೆ ಬಾಗೇಪಲ್ಲಿ ತಾಲೂಕಿನ ಆಗಟಮಡಕ ಮತ್ತು ಜೂಲಪಾಳ್ಯ ಗ್ರಾಮಗಳ ಬಳಿ ಭೂಮಿ ಗುರುತಿಸಲಾಗಿದ್ದು, ಅಲ್ಲಿ ಸೋಲಾರ್ ಘಟಕಗಳ ಸ್ಥಾಪನೆ ಮಾಡಬಹುದು ಎಂದು ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದ್ರ.
ಅದೇ ರೀತಿಯಲ್ಲಿ ಬಾಗೇಪಲ್ಲಿ ತಾಲೂಕಿನ ಗುಟ್ಟಪಾಳ್ಯ, ಪುಲವಾರಪಲ್ಲಿ ಗ್ರಾಮಗಳಲ್ಲಿಯೂ ಜಮೀನು ಗುರುತಿಸಲಾಗಿದೆ. ಬಾಗೇಪಲ್ಲಿ ತಾಲೂಕಿನ 8 ಕಡೆ ಜಮೀನು ಗುರುತಿಸಲಾಗಿದೆ ಎಂದು ಅಧಿಕಾರಿಗಳು ಸಚಿವರ ಗಮನಕ್ಕೆ ತಂದ್ರ. ಸಭೆ ಮುಗಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಇಂಧನ ಸಚಿವ ಕೆಜೆ ಜಾರ್ಜ್, ಪ್ರಸ್ತುತ ವಿದ್ಯುತ್ ಉತ್ಪಾದನೆ ಅಗತ್ಯಕ್ಕಿಂತ ಹೆಚ್ಚಾಗಿದೆ. ಈ ಹಿಂದೆ ವಿದ್ಯುತ್ ಖರೀದಿ ಮಾಡುತ್ತಿದ್ದ ನಾವು ಇದೀಗ ಅದೇ ವಿದ್ಯುತ್ ಮಾರಾಟ ಮಾಡುತ್ತಿದ್ದೇವೆ. ಪಾವಗಡ ರೀತಿಯಲ್ಲಿಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲಾ ಪ್ರದೇಶಗಳಲ್ಲಿ ಸೋಲಾರ್ ಘಟಕಗಳನ್ನು ಸ್ಥಾಪಿಸಿ ಇಲ್ಲಿಯೇ ವಿದ್ಯುತ್ ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದ್ರ. ವಿದ್ಯುತ್ ಪರಿವರ್ತಕ ಪಡೆಯಲು ರೈತರು ವರ್ಷಗಟ್ಟಲೆ ಕಾಯಬೇಕಾದ ಸ್ಥಿತಿ ಇರುವ ಬಗ್ಗೆ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಸಚಿವರು ಉತ್ತರ ನೀಡದೆ ಜಾರಿಕೊಂಡ್ರ. ಈ ಹಿಂದೆ ರೈತರು ಕೊಳವೆ ಬಾವಿ ಕೊರೆಸಿದ್ರೆ ಉಚಿತವಾಗಿ ವಿದ್ಯುತ್ ಸಂಪರ್ಕ ಪಡೆಯಲು ಅವಕಾಶವಿತ್ತ. ಆದರೆ ಇದೀಗ ರೈತರು ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಪಡೆಯಲು 5-6 ಲಕ್ಷ ವೆಚ್ಚ ಮಾಡಬೇಕಾದ ಸ್ಥಿತಿ ಎದುರಾಗಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಮೊದಲು ಕ್ರಮವಾಗಿ ರೈತರು ಸಂಪರ್ಕ ಪಡೆಯುತ್ತಿದ್ರ, ಹಾಗಾಗಿ ಉಚಿತವಿತ್ತ. ಈಗ ಅಕ್ರಮವನ್ನ ಸಕ್ರಮ ಮಾಡಬೇಕಾದ್ರೆ ರೈತರು ಹಣ ಪಾವತಿಸಲೇಬೇಕು ಎಂದು ಸಮರ್ಥಿಸಿಕೊಂಡ್ರ. ಎಲ್ಲ ಇದು 6,000 ಕೋಟಿ ರೂಪಾಯಿ, 6,000-7,000 ಕೋಟಿ ರೂಪಾಯಿ ವಿತೌಟ್ ಆರ್ಡರ್ ಇಲ್ಲದೆ ಅವೆಲ್ಲ ಕೊಟ್ಟಿದ್ದಾರೆ. ನಾವು ಮೊನ್ನೆ ಕ್ಯಾಬಿನೆಟಲ್ಲಿ ಬಂದುಬಿಟ್ಟು ಅದನ್ನೆಲ್ಲ ರೆಗ್ಯುಲೈಸ್ ಮಾಡಿದ್ವಿ. ಯಾಕಂದ್ರೆ ರೈತರಿಗೆ ಕೊಟ್ಟಿದ್ದಾರೆ ಇರಬೇಕದು. 4 ಲಕ್ಷ ಪಂಪ್ ಸೆಟ್ಗಳು ಹಂಗೆ ಉಚಿತವಾಗಿ ಕೊಟ್ಟಿದ್ದಾರೆ, ಆಗ್ತಾಯಿತ್ತು. ಈಗ ಏನಾಗಿದೆ ಅಂತ ಉಚಿತವಾಗಿ ಕರೆಂಟ್ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರನೇ ಮಾಡಿದ್ದನ್ನು. ನಾನು ಮಿನಿಸ್ಟ್ರ್ ಇದ್ದಾಗ 80-90ಯಲ್ಲಿ ಬಂಗಾರಪ್ಪನವ್ರ ಕಾಲದಲ್ಲಿ ಗೊತ್ತಾಯ್ತಲ್ಲ, ಅದನ್ನು ನಾವು ಕೊಟ್ಟಿದ್ದೀವಿ. ಈಗ ನಾವೇನು ಮಾಡ್ತಾಯಿದ್ದೀವಿ, 500 ಮೀಟ್ರಿಗೆ ನಾನು ನಮ್ಮ ACS ನಾವೆಲ್ಲ ಹೋಗಿದ್ದೀವಿ. ಒಂದೊಂದು ಇದು ಬೋರ್ವೆಲ್ಲು 5 ಕಿಲೋಮೀಟ್ರ್ ದೂರದಲ್ಲಿ ಇರ್ತದೆ. ಒಂದು ಬೋರ್ವೆಲ್ಲಿಗೆ ಕೆಲವರು 4.5 ಲಕ್ಷ, 5 ಲಕ್ಷ, 6 ಲಕ್ಷ ಅಂತ ಬರ್ತಾಯಿತ್ತು. ಎಲ್ಲಿಂದ ದುಡ್ಡು ತಗೊಂಬರೋದು? ಅದಕ್ಕೆ ನಾವು ಈಗ ಈ ಕುಸುಮ್ B ಮತ್ತು C ನಾವು ತಗೊಳ್ತಾ ಇದ್ರೆ ರೈತರದ್ದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ನಾವು ಈಗಾಗಲೇ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವಿ. ಅದನ್ನು ಆ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅಕ್ರಮ ಎಲ್ಲ ಅಕ್ರಮನೇ ಆಗ್ತಾ ಇರೋದು. 4 ಲಕ್ಷನೂ ಅಕ್ರಮ ಆಗ್ತಾ ಇರೋದು. ಸಕ್ರಮ ಆಗಿದೆಯಾ ಈಗ? ಅದನ್ನು ಸಕ್ರಮ ಮಾಡಿದ ಮೇಲೆ ಅವ್ರಿಗೆ ರೈತರಿಗೆ ಕರೆಂಟ್ ಕೊಡುವಂಥ ಕೆಲಸ ನಾವು ಮಾಡಬೇಕು. ಅವ್ರಿಗೆ ನೀರು ಬಂದುಬಿಟ್ರೆ ಪಾಪ ರೈತರು ನಮಗೋಸ್ಕರ ತಾನೇ ದುಡಿತಾ ಇರೋದು. ಅದಕ್ಕೆ ಅವ್ರಿಗೆ ಫಸ್ಟ್ ಆಗಬೇಕಾಗಿದ್ದು ರೈತರಿಗೆ ಬೆಳೆಯುವ ಬೆಳೆಗೆ ಸರಿಯಾದ ರೇಟ್ ಬಂದುಬಿಟ್ರೆ ಇದೇನು ತೊಂದರೆ ಇಲ್ಲ ರೈತರಿಗೆ. ಅವರಿಗೆ ದುಡ್ಡು ಸರಿಯಾಗಿ ಬರ್ತಾ ಇಲ್ಲ. ಅದರಿಂದ ಯಾವುದೇ ರೈತರಿಗೆ ತೊಂದರೆ ಕೊಡಲಿಕ್ಕೆ ಹೋಗ್ತಾರೆ, ಸಹಾಯ ಮಾಡಲಿಕ್ಕೆ ನಮ್ಮ ಸರ್ಕಾರ ಇತ್ತು. ಅಭಿವೃದ್ಧಿ ಎಲ್ಲ ಚಿಂತಾಮಣಿಗೆ ಕೊಂಡೊಯ್ಯಲಾಗುತ್ತಿದೆ. ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಯಾವುದೇ ಅಭಿವೃದ್ಧಿ ಅನುದಾನ ಬರುತ್ತಿಲ್ಲ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್, ಯಾವ ಅಭಿವೃದ್ಧಿ ಚಿಂತಾಮಣಿಗೆ ಬಂದಿದೆ ಎಂದು ಮರುಪ್ರಶ್ನೆ ಮಾಡಿದ್ರ. ಕ್ರೀಡಾಂಗಣ, ಐಸ್ ಕ್ರೀಂ ಫ್ಯಾಕ್ಟರಿ, UGD ಹೀಗೆ ಪಟ್ಟಿಯನ್ನ ಪತ್ರಕರ್ತರು ಹೇಳುತ್ತಿದ್ದಂತೆ ವಿಚಲಿತರಾದ ಸಚಿವರು, ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ಮಾಡಲು ತೋಟಗಾರಿಕಾ ಇಲಾಖೆ ಭೂಮಿ ಪಡೆಯಲು ಅನುಮತಿ ಕೋರಲಾಗಿದ್ದು ಶೀಘ್ರದಲ್ಲಿಯೇ ಅನುಮತಿ ಲಭಿಸಲಿದೆ. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಹೂವಿನ ಮಾರುಕಟ್ಟೆ ನಿರ್ಮಾಣವಾಗಲಿದೆ ಎಂದು ಹೇಳುವ ಮೂಲಕ ಜಾರಿಕೊಂಡ್ರ. ಇದೆಲ್ಲ ಕೇಳಿಲ್ರಿ, ಕೇಳಿ ತಿಳ್ಕೊಳ್ಳಿ ವಿಷಯ. ಇಂಜಿನಿಯರಿಂಗ್ ಕಾಲೇಜು VTU ಅಲ್ಲಿ ನಡೀತಾ ಇರೋದು ಗೊತ್ತಾ ನಿಮಗೆ? ಹೋಗಿ ತಿಳ್ಕೊಂಬನ್ನಿ. ಈಗ ಪೋಸ್ಟ್ ಗ್ರಾಜುಯೇಟ್ ಸೆಂಟ್ರ್ ಇತ್ತು VTU ಅಲ್ಲಿ, ಇಂಜಿನಿಯರಿಂಗ್ ಕಾಲೇಜು ಈಗ 3ನೇ ವರ್ಷ ಗೊತ್ತಾ? ಹೋಗಿ ತಿಳ್ಕೊಂಬನ್ನಿ. ಈಗ ಚಿಂತಾಮಣಿಯಲ್ಲಿ VTUದು ಕಾನ್ಸ್ಟಿಟ್ಯೂಂಟ್ ಕಾಲೇಜ್ ಮಾಡೋದು, ಇದು ಕೂಡ ಕಾನ್ಸ್ಟಿಟ್ಯೂಂಟ್ ಕಾಲೇಜು ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ ಆಯ್ತಲ್ಲ. ಫ್ಲವರ್ ಮಾರ್ಕೆಟ್ಗೆ 20 ಎಕರೆ ಜಾಗ ಈಗಾಗಲೇ ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ ಇಲ್ಲಿಂದ ನಾವು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ಗೆ 20 ಎಕರೆ ಕೊಟ್ಟು ಈಗ ಅವ್ರ ಜಾಗ ತೊಗೊಳೋದಕ್ಕೆ APMCಯಿಂದ ಈಗ APMC ಅವರು ಡೈರೆಕ್ಟ್ರು ಸೆಕ್ರೆಟ್ರಿಗೆ ಲೆಟ್ರ್ ಬರೆದಿದ್ದಾರೆ ಆಯ್ತಲ್ಲ. ಅದನ್ನು ಮಾಡಿಸ್ತಾ ಇದ್ದೀವಿ. ನಂದಿ ರೋಪ್ವೇದು ಹಿಂದೆ ಏನು MOU ಆಗಿರಲಿಲ್ಲ, ತರಾತುರಿಯಲ್ಲಿ ಅದಕ್ಕೆ ಶಂಕುಸ್ಥಾಪನೆ ಮಾಡಿ ಹೊಟ್ಟೋಗ್ಬಿಟ್ರು ಹಿಂದಿನ ಸರ್ಕಾರದಲ್ಲಿ. ಈಗ ಕೆಳಗಡೆ ಜಾಗ ಕೋರ್ಟ್ ಕೇಸಲ್ಲಿತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದೀವಿ, ಇನ್ನೂ ಮಾಡ್ತಾ ಇದ್ದೀವಿ. 1 ಎಕರೆ ಚಿಲ್ಲರೆ ಜಾಗ ಈಗ ಲೋವರ್ ಟರ್ಮಿನಲ್ ಪಾಯಿಂಟ್ ಸ್ಟಾರ್ಟ್ ಆಗಿದೆ. ಅಪ್ಪರ್ ಟರ್ಮಿನಲ್ ಪಾಯಿಂಟ್ಗೆ ತಿದ್ದುಪಡಿ ತಂದು ಮೊನ್ನೆ ಈಗ ರಾಜ್ಯಪಾಲರ ಅಂಕಿತಕ್ಕೆ ಹೋಗಿದೆ. ಏನು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ದು 2 ಎಕರೆ ಪ್ರವಾಸೋದ್ಯಮ ಇಲಾಖೆ ಕೊಡೋದಕ್ಕೆ 30 ಕೋಟಿ ರೂಪಾಯಿ UGDಗೆ ದುಡ್ಡು ಮಂಜೂರು ಮಾಡಿಸಿದ್ದೀವಿ ಚಿಕ್ಕಬಳ್ಳಾಪುರಕ್ಕೆ. ಅರ್ಥ ಆಯ್ತಲ್ಲ. ಏನಿವತ್ತು ಗ್ಲಾಸ್ ಹೌಸ್ದು ಏನಿವತ್ತು ಲೋಕಾಯುಕ್ತಲ್ಲಿ ಪ್ರಾಬ್ಲಮ್ ಇತ್ತು, ಈಗ ಅದನ್ನು ಮತ್ತೆ ವಾಪಸ್ ಯಥಾಸ್ಥಿತಿಗೆ ತಂದು ಅದಕ್ಕೆ ಮುಂದೆ ಮಾಡೋಂಥದ್ದಕ್ಕೆ ಮಾಡ್ತಾಯಿದ್ದೀವಿ. ಈ ರೀತಿ ನಾವು ಚಿಂತಾಮಣಿ ಮತ್ತೊಂದಲ್ಲ, ಜಿಲ್ಲೆ ಜವಾಬ್ದಾರಿ ನನ್ನ ಮೇಲಿದೆ. ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ ಈಗಾಗಲೇ ನಾನು ಲಾಸ್ಟ್ ಟೈಮ್ ಹಿಂದೆನೇ ಹೇಳಿದ್ದೆ, ನಿತಿನ್ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದ್ದೆ ಅಂತ. ಭೇಟಿ ಮಾಡಿ ಹೇಳಿದ್ದೆ, ಇದು 4 ಲೇನ್ ಆಗ್ತಾಯಿದೆ, ಚಿಕ್ಕಬಳ್ಳಾಪುರಕ್ಕೆ ಬೈಪಾಸ್ ಆಗ್ತಾಯಿದೆ, ಚಿಂತಾಮಣಿ ಮುಖಾಂತರ ಮುಳಬಾಗಿಲಿಗೆ ಹೋಗುತ್ತೆ ಅಂತ. ಈಗಾಗಲೇ ಡಿಸೈನ್ ಮಾಡೋದಕ್ಕೆ DPR ಮಾಡೋದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಈಗ ಮೊನ್ನೆ ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ. ನಾವು ನಮ್ಮ ಜಿಲ್ಲೆ ಸಮಗ್ರ ಅಭಿವೃದ್ಧಿಗೆ. ಪ್ರವೀಣ್, CTV ನ್ಯೂಸ್,
ಚಿಕ್ಕಬಳ್ಳಾಪುರ.